ಹಿಂಗಂದ್ರೂ ಕೂದಲು ಸಹ ಬರ್ತದೆ. ಶೈನ್ ಹೊಡಿತಿದೆ ನೋಡಿ, ಶೈನಿಂಗ್ ಇದೆ ನೋಡಿ. 1 ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿದೆ ಅಕ್ಕಿ ಎಷ್ಟು ಒಳ್ಳೇದಿದೆ ಅಂತ, ಹೇರ್ಗೆ ಸ್ಕಿನ್ಗೆ ತುಂಬ ಒಳ್ಳೇದಿದೆ ಅಂತ ನಿಮಗೂ ಗೊತ್ತಿದೆ. ಅದೇ ರೀತಿ 1 ಸ್ಪೂನ್ ಅಗಸೆ ಬೀಜ ತೊಗೊಂಡಿದ್ದೀನಿ. ಇದು ಅಷ್ಟೇ ಏರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ, ಏರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನೂ ಸಹ ನಿಮಗೂ ಗೊತ್ತಿದೆ ಯಾವ ರೀತಿ ರಿಸಲ್ಟ್ ಬರುತ್ತೆ, ಯಾವ ರೀತಿ ಹೇರ್ಸ್ಗಳೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು. 3 ಮಿಕ್ಸ್ ಮಾಡಿಕೊಂಡು ಅದನ್ನು ಫಸ್ಟು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಡೆಸ್ಟೆಲ್ಲ ಇರುತ್ತಲ್ಲ, ಮತ್ತು ಅದರಿಂದ ಹೇರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದು ಕ್ಲೀನಾಗಿ 1 2 ರಿಂದ 3 ಸತಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಲೀಜಿದೆ ನೋಡಿ. ಅದರಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಅಷ್ಟು ಇಲ್ಲಾಂದರೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ನೈಟ್ ಆಗಲಿ ಇಲ್ಲಾಂದರೆ 1 ಅವರ್ ಆಗಲಿ ನೆನೆಸ್ಬೇಕಾಗುತ್ತೆ. ನೆನೆಸಿದ್ರೇ ಹೆಲ್ಪ್ ಆಗೋದು. ನೋಡಿ ಈ ರೀತಿ ನೆನೆಸಿದ ಮೇಲೆ ಈ ರೀತಿ ಸ್ವಲ್ಪ ಜಲ್ಲಿ ಜಲ್ಲಿ ಆಗಿರುತ್ತೆ. ಈ ರೀತಿ ಆದಮೇಲೆ ಸ್ವಲ್ಪ ಚೆನ್ನಾಗೆ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗೆ ಕುದಿಸ್ಕೊಂಡ್ರೆ ಅದರಲ್ಲಿರೋದು ಅಂಶ ಎಲ್ಲ ಆ ವಾಟರಲ್ಲಿ ಸೇರ್ಕೊಳುತ್ತಲ್ಲ, ಅದರಿಂದ ಚೆನ್ನಾಗೆ ಕುದಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗೆ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗೆ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಫಿಲ್ಟರ್ ಮಾಡಿಕೊಂಡು ಈ ರೀತಿ, ಯಾಕಂದರೆ ಅದೇ ರೀತಿ ಅಂದರೆ ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಅಂದರೆ ಫ್ಲ್ಯಾಕ್ ಸೀಡ್ಸ್ ಹಾಕಿರ್ತೀವಲ್ಲ, ಅದರಿಂದ ಜಲ್ಲು ಬರೋದಿಲ್ಲ. ಅದರಿಂದ ಬಿಸಿ ಬಿಸಿ ಇದ್ದಾಗೆ ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ನೀವು ಯೂಸ್ ಮಾಡೋ ಶಾಂಪು ಹಾಕ್ಕೋಬೇಕಾಗುತ್ತೆ. ಅರ್ಧ ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಹೇರ್ಸ್ಗೆ ಅದೇ ತುಂಬ ನರಿಶ್ಮೆಂಟ್ ಕೊಡುತ್ತೆ, ಕಂಡೀಷನರ ಕೊಡುತ್ತೆ. ನಾವು ಸಪ್ರೇಟಾಗಿ ಕಂಡೀಷನರ್ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಒಂದು ಸತಿ ಹೇರ್ಗೆ ಯೂಸ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವಾಗ ರೆಸಿಪಿ ತೋರಿಸಿದ್ನಲ್ಲ, ಹಾಯ್ ಫ್ರೆಂಡ್ಸ್, ಇವಾಗ ನಿಮ್ಗೊಂದು ರೆಮಿಡಿ ತೋರಿಸಿದ್ನಲ್ಲ, ಶಾಂಪು ನೋಡಿ ಈ ರೀತಿ ಇದೆ ನೋಡಿ, ಚಲೋ ಹೋಗುತ್ತೆ. ಇಲ್ಲಿದೆ ನೋಡಿ ಎಷ್ಟು ಜಲ್ಲಿ ಜಲ್ಲಿ ರೀತಿ ಇದೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾರ್ಮಲ್ ಹೇರ್ ಆಯಿಲನ್ನು ಯೂಸ್ ಮಾಡಿ, ಇಲ್ಲಾಂದರೆ ನಾರ್ಮಲ್ಗನ್ನು ತೊಳ್ಕೊ ಮಾಡ್ಕೋಬೋದು. ಇವಾಗ ನಾನು ಹೇರ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ನೊರೆ ನೊರೆ ಬರ್ತಿದೆ ನೋಡಿ, ಎಷ್ಟು ನೊರೆ ನೊರೆ ಬರುತ್ತೆ ನೋಡಿ. ಈ ರೀತಿ ಬೇಕಿದ್ರೆ ಫಸ್ಟೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಏರ್ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಸತಿ ನಾವು ಬೇಕಿದ್ರೆ ಶಾಂಪು ಯಾವ ರೀತಿ ವಾಶ್ ಮಾಡ್ಕೋತೀವಿ ತಲೆ ಹೇರ್ ವಾಶು, ಆ ರೀತಿ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಕಾಣಿಸ್ತಿರ್ಬೋದು ನೋಡಿ, ಕಾಣಿಸ್ತಿಲ್ಲ ಅಂದರೆ ಒಂದ್ಸತಿ ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಬರ್ತಿದೆ ನೋಡಿ. ಹಾಕಿರೋದು ಅರ್ಧ ಪ್ಯಾಕೆಟ್ ಅಷ್ಟೇ, ನಮಗೆ ಸಾಕಾಗುತ್ತೆ. ಈ ರೀತಿ ಬೇಕಿದ್ರೆ ಹೇರ್ ವಾಶ್ ಮಾಡಾದ್ಮೇಲೂ ಬೇಕಿದ್ರೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಹೇರ್ ವಾಶ್ ಮಾಡ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್, ನೋಡಿ ಹೇರ್ ವಾಶ್ ಮಾಡ್ಕೊಂಬಂದೆ. ನಾನು 1 ಟೈಮ್ ಅಷ್ಟೇ ಯೂಸ್ ಮಾಡೋದಿದ್ದು. ನೋಡಿ ಫುಲ್ ಖಾಲಿ ಆಗಿದೆ. ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬೇಕಿದ್ರೆ ಒಂದು 2 days or 3 days ಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಇನ್ನು ಫ್ರಿಜ್ಜಲ್ಲಿ ಬೇಕಿದ್ರೆ ಸ್ಟೋರ್ ಮಾಡ್ಕೋಬೋದು. ಇವಾಗ ನಾನು ತೋರಿಸಿರೋದು ಒನ್ ಟೈಮ್ಗೆ ಆಗೋಷ್ಟು. ಅದನ್ನು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಬೇಕಾದ್ರೆ ನೀವು ಯೂಸ್ ಮಾಡಿ. ನೋಡಿ ಎಷ್ಟು ಬ್ಲ್ಯಾಕ್ನೆಸ್ ಆಗುತ್ತೆ, ಎಷ್ಟು ಸ್ಮೂತ್ ಆಗುತ್ತೆ. ಏರ್ ಡ್ರೈ ಆದಮೇಲೆ ಒಂದು ಸತಿ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಸತಿ ಖಂಡಿತವಾಗ ಟ್ರೈ ಮಾಡಿ ನೋಡಿ. 2 ಸತಿಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಏರ್ ಡ್ರೈ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಹಾಯ್ ಫ್ರೆಂಡ್ಸ್, ಬಂದೆ ನೋಡಿ. ಏರ್ ಫುಲ್ ಡ್ರೈ ಆಗಿದೆ. ಡ್ರೈ ಆದ್ರೂ ಎಷ್ಟು ಶೈನಿಂಗ್ ಇದೆ ನೋಡಿ. ಫುಲ್ಲು ಡ್ರೈ ಆಗೋಗ್ಬಿಟ್ಟಿದೆ ಹೇರ್ಸು ನೋಡಿ. ನೋಡೋದಲ್ಲ ಎಷ್ಟು ಶೈನ್ ಹೊಡಿತಿದೆ ನೋಡಿ. ನಾನು ಯಾವ ಕಲರ್ ಏನು ಯೂಸ್ ಮಾಡಲ್ಲ. ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಏರ್ ಫಾಲ್ ರೆಡ್ಯೂಸ್ ಆಗುತ್ತೆ ನೋಡಿ. ಹಿಂಗಂದ್ರೂ ಕೂದಲು ಸಹ ಬರ್ತಾ ಇಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ. ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.